ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಹಳ ಒಂದು ಓಲ್ಡ್ ರೆಸಿಪಿ. ಈಗ ಸಮ್ಮರ್ನಲ್ಲಿ ನಾವು ಚಟ್ನಿ ಮಾಡಿದರೆ, ಅದು ಒಣಮೀನಿನ ಚಟ್ನಿ ಮಾಡಿದರೆ ಬೇಗ ಹಾಳಾಗ್ತದೆ. ಹಾಗಿರುವಾಗ ಈ ಒಣಮೀನಿನ ಸುಕ್ಕ ಬಹಳ ರುಚಿಕರವಾಗಿ ಬರುವಂತಹದ್ದು, ಮತ್ತು ತುಂಬ ಹೊತ್ತು ಇಟ್ಟರೂ ಸಹ ಅಥವಾ ಮರುದಿವಸಕ್ಕೆ ಸಹ ಹಾಳಾಗದಂಥದ್ದು, ಹೊರಗಿಟ್ಟರೆ ಸಹ ಏನಾಗೋದಿಲ್ಲ. ಇದನ್ನು ಮಾಡುವ ರೀತಿ ಸುಲಭ. ಇದಕ್ಕೆ ಮಿಕ್ಸಿ ಅಗತ್ಯ ಇಲ್ಲ. ಸಿಂಪಲಾಗಿ 5ರಿಂದ 7 ನಿಮಿಷದೊಳಗೆ ಮಾಡುವಂತಹ ಈ ಒಂದು ರುಚಿಕರವಾದ ನಮ್ಮ ಶೈಲಿಯ ಈ ಒಂದು ಒಣಮೀನಿನ ಸುಕ್ಕವನ್ನು ಹೇಗೆ ಮಾಡುವುದೆಂದು ನೋಡುವ ಮೊದಲು, ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಯಾವ ರೀತಿಯಲ್ಲಿ ಈ ಒಂದು ಸುಕ್ಕವನ್ನು ಮಾಡುವುದೆಂದು ನೋಡೋಣ. ನಮಸ್ತೆ ಮಿತ್ರರೇ. ಇವತ್ತು ಅಚಾನಕ್ ಕರೆಂಟ್ ಹೋದಾಗ ಒಂದು ಮೂಡಿ ಬಂದಂತಹ ಒಣ ಮೀನಿನ ಒಂದು ಸುಕ್ಕ ನೋಡಿ. ಇದು ಬಲ್ಯಾರ ಮೀನು ತೆಗೆದುಕೊಂಡಿದ್ದೇನೆ. ನೀವು ಯಾವ ಮೀನನ್ನು ಸಹ ತೆಗೆದುಕೊಳ್ಬೋದು. ಬಹಳ ಟೇಸ್ಟಿಯಾಗಿ ಬರುವಂತಹ ಒಂದು ಮಿಕ್ಸಿ ಅಥವಾ ಏನನ್ನು ಯೂಸ್ ಮಾಡದೆ ಸಿಂಪಲಾದ ಒಂದು ಈ ಚಟ್ನಿ ಎಲ್ಲ ಒಣ ಮೀನಿನ ಸುಕ್ಕ. ಈಗ ಒಂದು ಯಾವ ಒಣ ಮೀನು ಸಹ ತೆಗೆದುಕೊಳ್ಬೋದು. ಈಗ ಇಲ್ಲಿ 2 ಚಮಚದಷ್ಟು ಮೆಣಸಿನ ಪುಡಿ ತೆಗೆದುಕೊಂಡಿದ್ದೇನೆ. ಒಂದು ಸಣ್ಣ ಲಿಂಬೆ ಗಾತ್ರದ ಹುಳಿ ತೆಗೆದುಕೊಂಡಿದ್ದೇನೆ. ಒಂದು 4-5 ಎಳೆಗಳಷ್ಟು ಬೆಳ್ಳುಳ್ಳಿ, ಅದನ್ನೀಗ ಗುದ್ದಿಕೊಳ್ಬೇಕು. ಸ್ವಲ್ಪ ತೆಂಗಿನ ತುರಿ, ಒಂದು ಪಿಂಚ್ ಹಳದಿ. ಇಲ್ಲಿ ನಾನು ಸ್ವಲ್ಪ ಬಿಸಿ ನೀರನ್ನು ರೆಡಿ ಮಾಡಿದ್ದೇನೆ. ನೋಡಿ, ಈ ನೀರನ್ನೀಗ ಮೊದಲಿಗೆ ಏನು ಮಾಡುವ ಹೇಳಿದರೆ, ತೆಗೆದುಕೊಂಡು ಸ್ವಲ್ಪ ಈ ಹುಳಿ ನೀರಿಗೆ ಸ್ವಲ್ಪ ಹಾಕೊಳ್ಳೋಣ. ಮತ್ತು ಏನು ಇಲ್ಲಿ ಬಲ್ಯಾರ್ ಮೀನಿಗೆ ಯಾವಾಗಲೂ ಏನು ಹೇಳಿದರೆ, ಸ್ವಲ್ಪ ಅದನ್ನು ನೀರನ್ನು ಹಾಕಿಟ್ರೆ ತುಂಬ ಸ್ಮೂತಾಗಿ ಬರ್ತದೆ. ನೋಡಿ, ಈ ರೀತಿಯಾಗಿ ಇದು ಮುಳುಗಬೇಕು. ಮುಳುಗುವಷ್ಟು ಬಿಸಿ ನೀರನ್ನು ಹಾಕ್ಕೊಂಡು ಒಂದು 5 ನಿಮಿಷ ಹಾಗೆ ಇಟ್ಕೊಳ್ಳೋಣ. ಇನ್ನು ನಾವೀಗ ಇದರ ಮಸಾಲೆ ಸಿಂಪಲ್ 5 ನಿಮಿಷದಲ್ಲಿ ಮಾಡುವಂತಹ ಸುಕ್ಕ. ಈಗ ಮೊದಲಿಗೆ ನಾವು ಈ ಒಂದು ನೆನೆತಿರೋದನ್ನು ಪಕ್ಕಕ್ಕಿಟ್ಟುಕೊಳ್ಳೋಣ. ನೋಡಿ, ಈ ರೀತಿಯಾಗಿ ನೆನೆಯುವಾಗ ಇದರದ್ದು ಸಿಪ್ಪೆ ಹೊರಗೆ ಬರಬೇಕು, ಅಷ್ಟು ಹೊತ್ತು ಇದು ನೆನೆಯಬೇಕು. ಸೊ ಇದನ್ನೀಗ ಪಕ್ಕಕ್ಕಿಟ್ಟುಕೊಂಡು ನಾವೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಯಾವುದೇ ಒಂದು ಪ್ಯಾನನ್ನು ತೆಗೆದುಕೊಳ್ಳಿ. ಅದರಲ್ಲಿ ಒಳ್ಳೆ ಈ ಹುಳಿಯ ನೀರನ್ನು ಕಿವುಚಿಕೊಳ್ಳೋಣ. ನೋಡಿ, ಒಳ್ಳೆ ಕಿವುಚಿಕೊಂಡಾದ ಮೇಲೆ ಹುಳಿ ನೀರನ್ನು ಇದಕ್ಕೆ ಹಾಕ್ಕೊಳ್ತಿದ್ದೇನೆ. ಇನ್ನು ಇದಕ್ಕೆ ಇನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು, ಹುಳಿಯ ನೀರು ರೆಡಿ ಆಯಿತು ನೋಡಿ. ಒಳ್ಳೆ ಹಿಂಡಿಕೊಳ್ಳೋಣ. ಇದೊಂದು ಕೇರಳ ಶೈಲಿಯ ಒಂದು ಸುಕ್ಕ. ಇನ್ನು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹೆಚ್ಚು ಉಪ್ಪು ಹಾಕ್ಕೊಳ್ಬಾರ್ದು. ಯಾಕೆಂದರೆ ಒಣ ಮೀನಿನಲ್ಲಿ ಸ್ವಲ್ಪ ಉಪ್ಪು ಇರ್ತದೆ, ಅದರಿಂದಾಗಿ ನೋಡಿಕೊಂಡು ಉಪ್ಪನ್ನು ಹಾಕಿದರೆ ಆಯಿತು. ಸೊ ಇನ್ನು 2 ಚಮಚದಷ್ಟು ನಾವು ಇಲ್ಲಿ ಮೆಣಸಿನ ಪುಡಿಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನೆಲ್ಲ ಹಾಕ್ಕೊಳ್ತಿದ್ದೇನೆ. ಇದು ನಾನು ಬ್ಯಾಡಿಗೆ ಮತ್ತು ಈ ಗುಂಟೂರು ಮೆಣಸು ಮಿಕ್ಸ್ಡ್ ಇದ್ದಂತಹ ಒಂದು ಮೆಣಸಿನ ಪುಡಿಯನ್ನು ಯೂಸ್ ಮಾಡ್ತಿದ್ದೇನೆ. ಅಥವಾ ಖಾಲಿ ಬ್ಯಾಡಿಗೆ ಮಾಡಿದರೆ ಸಹ ತುಂಬ ಚೆನ್ನಾಗಿ ಬರ್ತದೆ. ಸ್ವಲ್ಪ ಒಳ್ಳೆ ಚೆನ್ನಾಗಿ ಕಲಡಿಸ್ಕೊಳ್ಬೇಕು. ಇನ್ನು ಸ್ವಲ್ಪ ನೀರನ್ನು ಸಹ ಹಾಕ್ಕೊಂಡು, ಇನ್ನೊಂದು ಪಿಂಚ್ ಹಳದಿ. ಸೊ ಹುಳಿಯ ಏನು ಅಂಶಗಳು ಇದಕ್ಕೆ ಬೀಳಬಾರ್ದು, ಖಾಲಿ ಹುಳಿಯ ನೀರು ಮಾತ್ರ ಇರಬೇಕು. ಇನ್ನು ಹಳದಿಯನ್ನು ಹಾಕ್ಕೊಳ್ತಿದ್ದೇನೆ. ಒಂದು ಅರ್ಧ ಸ್ಪೂನ್ನಷ್ಟು ಸಾಕು. ಚೆನ್ನಾಗಿ ಇದನ್ನು ಕಲಸಿಕೊಂಡು ಈಗ ಇದನ್ನು ಒಲೆ ಮೇಲೆ ಇಟ್ಕೊಳ್ಳೋಣ. ಇದನ್ನು ನಾವು ಈ ಮಣ್ಣಿನ ಮಡಿಕೆಯಲ್ಲಿ ಮಾಡಿದರೆ ಸಹ ಬಹಳ ಚೆನ್ನಾಗಿ ಬರ್ತದೆ. ಇದೀಗ ಸ್ವಲ್ಪ ಪ್ರಮಾಣದಲ್ಲಿ ನಾನು ಮಾಡೋದ್ರಿಂದಾಗಿ ಇದನ್ನು ಈ ರೀತಿಯಾಗಿ ಈ ಒಂದು ಸಣ್ಣ ಒಂದು ಪಾತ್ರೆಯಲ್ಲಿ, ಅಂದರೆ ಒಂದು ಇದರಲ್ಲಿ ಮಾಡ್ತಾ ಇದ್ದೇನೆ. ಈಗ ಇದನ್ನು ಒಲೆ ಮೇಲೆ ಇಟ್ಕೊಳ್ಳೋಣ. ವೀಕ್ಷಕರೇ, ಇಲ್ಲಿ ನೋಡಿ, ಇದನ್ನು ಒಲೆ ಮೇಲಿಟ್ಟು ಸ್ವಲ್ಪ ಹೊತ್ತು ಇದನ್ನು ಚೆನ್ನಾಗಿ ಒಂದು ಇದರಲ್ಲಿ ಕಲಡಿಸಿಕೊಂಡು ನೋಡಿ, ಒಳ್ಳೆ ಹೀಗೆ ಉಪ್ಪು ಹುಳಿ ಖಾರ ಕರೆಕ್ಟ್ ಇರಬೇಕು. ಕರೆಕ್ಟ್ ಉಂಟು. ಖಾರ ನಿಮಗೆ ಇನ್ನು ಸ್ವಲ್ಪ ಸುಕ್ಕ ಹೆಚ್ಚು ಖಾರ ಬೇಕಿದ್ದರೆ ನೀವು ಚೂರು ಮೆಣಸಿನ ಪುಡಿ 3 ಚಮಚದಷ್ಟು ಹಾಕ್ಕೊಳ್ಬೋದು. ಈಗ ಇದು ಒಂದು ಒಳ್ಳೆ ಕುದಿ ಬರುವ ತನಕ ಇದನ್ನು ನಾವು ಮುಚ್ಚಿಕೊಂಡು ಹೀಗೆ ಒಮ್ಮೆ ಚೆನ್ನಾಗಿ ತಿರುಗಿಸಿ ಒಂದು ಬೇಯಿಸ್ಕೊಳ್ಳೋಣ. ಇಲ್ಲಿ ನಾವೀಗ ಇನ್ನು ಈ ಒಣ
ಮೀನನ್ನು ಕಟ್ ಮಾಡಿಕೊಳ್ಳೋಣ. ಇಲ್ಲಿ ನೋಡಿ ಬಲ್ಯಾರು ಒಳ್ಳೆ ನೆಂದಿದೆ. ಈಗ ಇದರ ಮೇಲಿನ ಸಿಪ್ಪೆಯನ್ನು ಸ್ವಲ್ಪ ಹೀಗೆ ತೆಗೆದುಕೊಳ್ಳೋಣ. ಇದು ಒಳ್ಳೆ ಹೀಗೆ ಒಳ್ಳೆ ನೆಂದರೆ ಉಂಟಲ್ಲ, ಈ ರೀತಿಯಾಗಿ ತೆಗೆದುಕೊಳ್ಳಿಕ್ಕೆ ಚೆನ್ನಾಗಿ ಬರ್ತದೆ ನೋಡಿ. ಹೀಗೆ ಎಳೆದುಕೊಳ್ಳಿಕ್ಕೆ ಹೀಗೆ ಸಿಪ್ಪೆ ನಮಗೆ ಈಗ ಅಗತ್ಯ ಇಲ್ಲ. ಸೊ ಇದನ್ನು ಚೆನ್ನಾಗಿ ತೆಗೆದುಕೊಳ್ತೇನೆ. ಹೀಗೆ ಫೋರ್ಸ್ ಹಾಕಿದರೆ ನಮಗೆ ಸ್ವಲ್ಪ ಚೆನ್ನಾಗಿ ಬರ್ತದೆ ಇದು. ನಿಮಗೆ ಹೀಗೆ ಆಗದಿದ್ದರೆ ಒಂದು ಚೂರಿಯ ಸಹಾಯದಿಂದ ಇದನ್ನು ಹೀಗೆ ಲೂಸ್ ಮಾಡಿಕೊಳ್ಬೋದು ನೋಡಿ. ಈ ರೀತಿ ಆಯಿತು. ಈಗ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಇದು ಸ್ಮೂತ್ ಆದರೆ ನಮಗೆ ಚೆನ್ನಾಗಿ ಬರ್ತದೆ ನೋಡಿ. ಇಷ್ಟಿಷ್ಟು ಸಣ್ಣ ತುಂಡುಗಳಾಗಿ ನಾನು ಪೀಸ್ಗಳಾಗಿ ಮಾಡ್ತೇನೆ. ತುಂಬ ದೊಡ್ಡ ದೊಡ್ಡ ಪೀಸ್ ಬೇಡ, ಇಷ್ಟಿಷ್ಟು ಸಣ್ಣ ಸಾಕು. ಈ ಮೀನುಗಳನ್ನು ಕಟ್ ಮಾಡಿಕೊಂಡಾಯಿತು. ಇದನ್ನು ಒಂದು ಬಾರಿ ಇನ್ನೊಮ್ಮೆ ಸ್ವಲ್ಪ ನೀರಿನಲ್ಲಿ ಹಾಕ್ಕೊಂಡು ಚೂರು ಕ್ಲೀನ್ ಮಾಡಿಕೊಂಡು ಅದರ ಉಪ್ಪಿನ ಅಂಶ ಸ್ವಲ್ಪ ತೆಗೆದುಕೊಳ್ಳೋಣ. ತೆಗೆದುಕೊಂಡು ಇನ್ನು ಹಿಂಡಿಕೊಂಡು ಇದನ್ನೀಗ ಏನು ಒಲೆಯಲ್ಲಿ ನಾವು ಇಟ್ಟುಕೊಂಡಿದ್ದೇವೆ ಆ ಮಸಾಲೆಗೆ ಈಗ ಹಾಕೊಳ್ಳೋಣ. ಇಲ್ಲಿ ನೋಡಿ ಮಸಾಲೆ ಒಳ್ಳೆ ಕುದಿತಾ ಬರ್ತಾ ಉಂಟು ನೋಡಿ. ಸ್ವಲ್ಪ ಡ್ರೈ ಆಗಿದೆ. ಈಗ ಈ ಒಂದು ಪೀಸಸ್ಗಳನ್ನು ಇದರಲ್ಲಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಇನ್ನೊಮ್ಮೆ ತಿರುಗಿಸಿ ಒಂದು 2-3 ನಿಮಿಷಗಳ ಕಾಲ ಹದಾ ಉರಿಯಲ್ಲಿ ಮುಚ್ಚಳವನ್ನು ಮುಚ್ಚಿಕೊಂಡು ಇದರ ಚೆನ್ನಾಗಿ ಎಳಿಬೇಕು. ಅಷ್ಟೊತ್ತಿಗೆ ನಾವು ಇದಕ್ಕೊಂದು ತೆಂಗಿನಕಾಯಿಯ ಮಸಾಲೆಯನ್ನು ರೆಡಿ ಮಾಡೋಣ. ವೀಕ್ಷಕರೇ ಇಲ್ಲಿ ನೋಡಿ, ಇಲ್ಲಿ ಈ ಬೆಳ್ಳುಳ್ಳಿಯನ್ನು ಸುರಿಗೆ ಜಜ್ಜಿಕೊಳ್ಬೇಕು. ನಾವು ಚೆನ್ನಾಗಿ ಜಜ್ಜಿ ಇದರ ಸಿಪ್ಪೆಯನ್ನು ತೆಗೆದುಕೊಳ್ಳೋಣ. ನೋಡಿ ರಫ್ಲಿ ನಾನು ಸಿಪ್ಪೆಯನ್ನು ತೆಗೆದುಕೊಂಡೆ. ತುಂಬ ಇಡೀ ಎಲ್ಲ ತೆಗೆದುಕೊಳ್ಬೇಕಂತ ಏನಿಲ್ಲ. ಇದು ಸಣ್ಣ ಸಣ್ಣಲ್ಲಿ ಬೆಳ್ಳುಳ್ಳಿ ಎಲ್ಲ, ಅದು ಊರಿನ ಬೆಳ್ಳುಳ್ಳಿ ಎಲ್ಲ ಆದರೆ ಈ ಬೆಳ್ಳುಳ್ಳಿಯ ಸಿಪ್ಪೆ ತುಂಬ ತೆಗಿಲಿಕ್ಕೆ ಬರುವುದಿಲ್ಲ. ಒಮ್ಮೊಮ್ಮೆ ಬೇಕಿದ್ರೆ ನಿಮಗೆ ಬಾಯಲ್ಲಿ ಸಿಕ್ಕಬಾರ್ದಂತಿದ್ರೆ ಎಲ್ಲ ತೆಗೆದುಕೊಳ್ಳಿ, ಸಿಕ್ಕಿದರೆ ಸಹ ಇದೇನು ತೊಂದರೆ ಆಗೋದಿಲ್ಲ. ಅದರಿಂದಾಗಿ ತುಂಬ ಏನು ತೆಗಿಬೇಕಂತಿಲ್ಲ. ರಫ್ಲಿ ನಾವೀಗ ಇದನ್ನು ಹೀಗೆ ತೆಗೆದುಕೊಂಡಿದ್ದೇನೆ ನಾನು. ಸ್ವಲ್ಪ ಉಂಟು ಕೆಲವುದರಲ್ಲಿ, ತೊಂದರೆ ಇಲ್ಲ. ಇದನ್ನೀಗ ಹೀಗೆ ಸ್ವಲ್ಪ ಇನ್ನೂ ಸ್ವಲ್ಪ ಗುದ್ದಿ ಕೊಡ್ತಿದ್ದೇನೆ. ಈಗ ಇದನ್ನೊಂದು ಪಾತ್ರೆಗೆ ಹಾಕೊಳ್ಳೋಣ. ಒಂದು 10 ಬೆಳ್ಳುಳ್ಳಿ ಬೇಕೀಗ ಇದಕ್ಕೆ. ಇನ್ನು ಈ ತೆಂಗಿನ ತುರಿ, ಬೆಳ್ಳುಳ್ಳಿ ಮತ್ತು ತೆಂಗಿನ ತುರಿಯನ್ನು ಒಟ್ಟಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡೋದು. ಸ್ವಲ್ಪ ಒಣ ತೆಂಗಿನ ತುರಿ ಇದ್ದರೆ, ಅಂದರೆ ಬೆಳ್ಳ ತೆಂಗಿನ ತುರಿ ಇದ್ದರೆ ತುಂಬ ಒಳ್ಳೆಯದಾಗ್ತದೆ. ಸ್ವಲ್ಪ ಹೆಚ್ಚು ಹಸಿ ಬೇಡ, ಅಂದರೆ ಎಳತ್ತು ತೆಂಗಿನ ತುರಿ ಬೇಡ ನೋಡಿ. ಚೆನ್ನಾಗಿದ್ದರಲ್ಲಿ ನೋಡಿ ಕೈಯಲ್ಲಿ ಹೀಗೆ ಕಿವುಚಿಕೊಳ್ಳಿ ಬೆಳ್ಳುಳ್ಳಿಯನ್ನು. ಆ ಬೆಳ್ಳುಳ್ಳಿಯ ಸ್ಮೆಲ್ ಇದಕ್ಕೆ ಬರಬೇಕು, ತೆಂಗಿನ ತುರಿ ಒಟ್ಟಿಗೆ ಮಿಕ್ಸ್ ಆಗಬೇಕು. ಈ ರೀತಿ ಮಾಡಿದ ಮೇಲೆ ಇನ್ನೀಗ ನಾವು ಒಲೆ ಬಳಿಗೆ ಹೋಗೋಣ. ನೋಡಿ ಇಲ್ಲಿ ಚೆನ್ನಾಗಿ ಇದು ಬೆಂದಿದೆ. ನಿಮಗೆ ನೋಡುವಾಗಲೇ ಗೊತ್ತಾಗ್ತದೆ. ಒಮ್ಮೆ ಬೇಕಿದ್ರೆ ಚೆಕ್ ಮಾಡಿಕೊಳ್ಳಿ. ನೋಡಿ ಹೇಗೆ ಆಗಿದೆ ನೋಡಿ. ಈ ರೀತಿ ಆಗಬೇಕು. ಸಣ್ಣ ಉರಿಯಲ್ಲಿ, ಸುರಿಗೆ ಸ್ವಲ್ಪ ಮೀಡಿಯಮ್ ಉರಿದ್ದು ಮತ್ತು ಸಣ್ಣ ಉರಿ. ಇನ್ನೀಗ ಏನಿಲ್ಲ, ಈ ಒಂದು ಮಸಾಲೆಯನ್ನು ಏನು ತೆಂಗಿನಕಾಯಿ, ಇದಕ್ಕೆ ಮಿಕ್ಸಿ ಬೇಡ ಅಥವಾ ತುಂಬ ಹೊತ್ತು ಸಹ ಬೇಡ. ಕರೆಂಟ್ ಇಲ್ಲದಾಗ ಮಾಡಲಿಕ್ಕೆ ಅದು ಸಹ ಗಂಜಿಯೊಟ್ಟಿಗೆ ತಿನ್ನಲಿಕ್ಕೆ ಬಹಳ ಸೊಗಸಾಗಿ ಬರುವಂತಹ ಈ ಒಂದು ಸುಕ್ಕ ಅಂತ ಹೇಳ್ಬೋದು ನೋಡಿ. ಚೆನ್ನಾಗಿ ಬರ್ತದೆ. ಚೆನ್ನಾಗಿ ಕಲಡಿಸಿಕೊಳ್ಳೋಣ. ಈಗ ಈ ಸ್ಪೂನನ್ನು ತೆಗೆದುಕೊಂಡು ನಾನು ಈ ಒಂದು ಚೆನ್ನಾಗಿ ಎರಡನ್ನು ಸಹ ಸೇರಿಸಿಕೊಂಡು ಡ್ರೈ ಆಗಬೇಕೀಗ ನಮಗೆ ಇದು ಮಿಕ್ಸ್ ಮಾಡಿಕೊಳ್ಳೋಣ. ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡಿದ್ದೇನೆ. ನೀವು ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಎಷ್ಟು ಮಂದಿ ಇದ್ದೀರಿ ಅದರ ಪ್ರಕಾರ ನೀವು ಇದನ್ನು ಮಾಡಿದರೆ ಆಯ್ತು ನೋಡಿ. ಘಮ್ ಅಂತ ಬೆಳ್ಳುಳ್ಳಿ ಮತ್ತು ಇದು ಅದರೊಟ್ಟಿಗೆ ಇನ್ನು 1-2 ನಿಮಿಷಗಳ ಕಾಲ ಸ್ವಲ್ಪ ಹೊತ್ತು ಮುಚ್ಚಿಟ್ಟುಕೊಳ್ಬೇಕು. ಒಂದು ಚೆಕ್ ಮಾಡಿಕೊಳ್ಳಿ ಉಪ್ಪು ಎಲ್ಲ ಸರಿ ಉಂಟು ಹೇಳಿ. ನಾವು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡದ್ದು. ಈ ಬಲ್ಯಾರ್ ಅದರಲ್ಲೇ ಇದು ಶಾರ್ಕ್ ಫಿಶ್ಶಿನ ದೊಡ್ಡ ಇದು, ಅದರಿಂದಾಗಿ ಉಪ್ಪು ಕರೆಕ್ಟ್ ಉಂಟು, ಖಾರ ಕರೆಕ್ಟ್ ಉಂಟು. ಇನ್ನು 2 ನಿಮಿಷಗಳ ಕಾಲ ಹೀಗಿದು ಮುಚ್ಚಳವನ್ನು ಮುಚ್ಚಿಟ್ಟುಕೊಂಡು ಅದನ್ನು ಸ್ವಲ್ಪ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳೋಣ. ವೀಕ್ಷಕರೇ ಆಯ್ತು ನೋಡಿ. 1 ನಿಮಿಷದ ಬಳಿಕ ಏನು ಘಮ್ 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 ಆಯಿತು. ಡ್ರೈ ಆಯಿತು. ಈಗ ಇದನ್ನು ಸರ್ವ್ ಮಾಡೋಣ. ಆಫ್ ಮಾಡಿಕೊಡ್ತಿದ್ದೇನೆ. ಗಂಜಿ ಒಟ್ಟಿಗೆ ಅಂತೂ ಬಹಳ ಟೇಸ್ಟಿಯಾಗಿ ಬರುವಂತಹ 1-2 ಚಮಚ ಇದ್ದರೆ ಸಾಕು ನಿಮಗೆ. ಇದನ್ನು ನಾವು
ಒಬ್ಬೊಬ್ಬರಿಗೆ ಒಂದು 2 ಚಮಚ ಇಷ್ಟು ಬಳಸಿದ ಸಾಕು, ಒಂದು ಬಟ್ಟಲು ಊಟ ಮಾಡ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಸುಲೋ ಬಲ್ಯಾರ್ನಿಂದ ಮಾಡಿದಂತಹ ಸುಕ್ಕ ರೆಡಿ ಆಯಿತು ನೋಡಿ. ಏನಿಲ್ಲ, ಒಂದು 10 ನಿಮಿಷದಲ್ಲಿ ಒಂದು ಸ್ವಲ್ಪ ತೆಂಗಿನ ತುರಿ ಮತ್ತು ಹುಳಿ ನೀರು ಮತ್ತು ಮೆಣಸಿದ್ರೆ ಸಾಕು. ಮತ್ತು ಈ ನೋಡಿ ಬಲ್ಯಾರ್ ಯಾವ ರೀತಿಯಲ್ಲಿ ನಿಮಗೆ ಕಾಣ್ಬೋದು, ಅದು ಸಹ ಈ ಬೆಳ್ಳುಳ್ಳಿಯ ಫ್ಲೇವರ್ನೊಟ್ಟಿಗೆ ಇದು ತಿನ್ನಲಿಕ್ಕೆ ಅಂತೂ ಬಹಳ ಟೇಸ್ಟಿಯಾಗಿ ಬರ್ತದೆ. ಒಮ್ಮೆ ಮಾಡಿ ನೋಡಿ ಅಂತ ಹೇಳುತ್ತಾ, ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.